ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ, ಈ ದಿನದ ವಿಡಿಯೋದಲ್ಲಿ ಯಾವೆಲ್ಲ ವಿಷಯಗಳ ಕುರಿತು ಮತ್ತು ಹೊಸ ಶುಂಠಿ ದರ ಯಾವ ರೀತಿ ಯಾವ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ, ಈ ಇಳಿಕೆಯಿಂದ ರೈತರು ಯಾವ ರೀತಿ ಸಂಕಷ್ಟಕ್ಕೆ ಸಿಲುಕುವಂಥ ಕೆಲಸ ಆಗ್ತಾ ಇದೆ ಮತ್ತು ಹೊಸ ಶುಂಠಿ ದರ ಈ ಪ್ರಮಾಣದಲ್ಲಿ ಇಳಿಕೆಯಾಗಲು ಏನೆಲ್ಲ ಕಾರಣಗಳಿವೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ. ಮತ್ತು ಕರ್ನಾಟಕದ ಎಲ್ಲ ಮಾರುಕಟ್ಟೆಗಳ ಬೆಲೆಗಳ ವಿವರ ಮತ್ತು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಶುಂಠಿ ಬೆಳೆಯ ಪ್ರತಿಯೊಂದು ಮಾರುಕಟ್ಟೆಯ ಬೆಳೆಗಳ ಮತ್ತು ದರಗಳ ಅಪ್ಡೇಟ್ ಪಡೆಯಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಜಾಯಿನ್ ಆಗಬೇಕಂತೀರಿ ನನ್ನ ರೈತ ಬಾಂಧವರು, ಜಾಯಿನ್ ಆಗಿ ಮತ್ತು ವಿಡಿಯೋನ ಹೆಚ್ಚು ಹೈಪ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತು ನಿಮ್ಮ ಸುತ್ತಮುತ್ತಲಿರುವ ಕೃಷಿ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ದರ ಹೇಗಿದೆ ಎಂಬುದನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋನ ಸಂಪೂರ್ಣ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ನೋಡ್ಕೊಂಬರೋಣ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಹೊಸ ಶುಂಠಿ ಬೆಲೆ ಇಳಿಕೆಯಾಗಲು ಪ್ರಮುಖ 5 ಕಾರಣಗಳು ಯಾವಪ್ಪ ಅನ್ನೋದಾದರೆ, ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣ ಶುಂಠಿ ಸ್ಟಾಕ್ ಆಗಿರುವುದರಿಂದ, ಮತ್ತು ಎರಡನೇ ಕಾರಣ ಏನಪ್ಪ ಅನ್ನೋದಾದರೆ ರೈತರು ಒಟ್ಟಿಗೆ ಮಾರಾಟ ಮಾಡುವುದು ಇದೊಂದು ಕಾರಣ. ಒಟ್ಟಿಗೆ ಮಾರಾಟ ಮಾಡಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಮಾರ್ಕೆಟ್ನಲ್ಲಿ ಸ್ಟಾಕ್ ಆಗಿರುತ್ತದೆ. ಹೀಗಾಗಿ ನಮ್ಮ ಮಧ್ಯವರ್ತಿಗಳು ಸ್ವಲ್ಪ ಶುಂಠಿ ಬೆಲೆಯನ್ನು ಇಳಿಕೆ ಮಾಡ್ತಾರೆ. ಮತ್ತು ಅದರಲ್ಲಿ ಮೂರನೇ ಕಾರಣಪ್ಪ ಅನ್ನೋದಾದರೆ ಮಧ್ಯವರ್ತಿಗಳ ಒತ್ತಡ. ಮತ್ತು ಅದರಲ್ಲಿ ನಾಲ್ಕನೇ ಕಾರಣ ಏನು ಅನ್ನೋದಾದರೆ ಬೇರೆ ರಾಜ್ಯಗಳಿಂದ ಶುಂಠಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗಳಿಗೆ ಲಗ್ಗೆ ಇಡುತ್ತಿರುವುದರಿಂದ. ಮತ್ತು 5ನೇ ಕಾರಣ ಏನಪ್ಪ ಅನ್ನೋದಾದರೆ ಗುಣಮಟ್ಟದಲ್ಲಿ ವ್ಯತ್ಯಾಸ. ಹೀಗಾಗಿ ಈ ರೀತಿ ಆಗಿರುವುದರಿಂದ ನಮ್ಮ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಹೊಸ ಶುಂಠಿ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಇದು ಮುಂದುವರಿಯಲು ಸಾಧ್ಯವಿಲ್ಲ. ಈಗ ಅಲ್ಪ ದಿನಗಳಲ್ಲಿ ಮತ್ತೊಮ್ಮೆ ಹೊಸ ಶುಂಠಿ ಬೆಳೆಗಾರರಿಗೆ ಸಿಹಿ ಸುದ್ದಿ ಸಿಗ್ತೈತಿ ಮತ್ತು ಹೆಚ್ಚಿನ ಬೆಂಬಲ ಬೆಲೆ ಸಿಗುವಂಥ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ. ಮತ್ತು ವಿಶೇಷವಾಗಿ ಈ ಇಂದಿನ ಕರ್ನಾಟಕದಲ್ಲಿ ಹೊಸ ಶುಂಠಿ ಬೆಲೆಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಬರೋಣ. ಅದರಲ್ಲಿ ಹಾಸನ, ಬೇಲೂರು, ಮೈಸೂರು, ಶಿವಮೊಗ್ಗ, ಶಿರಸಿ, ಸಾಗರ ಮತ್ತು ನಮ್ಮ ಲೋಕಲ್ ಮಾರುಕಟ್ಟೆಯಾದ ಮುಂಡಗೋಡು, ಹುಬ್ಬಳ್ಳಿಯಲ್ಲಿ ಹೊಸ ಶುಂಠಿ ದರ ಇವತ್ತಿನ ದರ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಯಾದ ಹಾಸನದಲ್ಲಿ ಪ್ರತಿ 60 kgಗೆ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿ ಯಾವ ರೀತಿ ದರ ಇದೆ ಅನ್ನೋದಾದರೆ, ಪ್ರತಿ 60 kgಗೆ 2500ಲಿಂದ ಹಿಡಿದು 2600ವರೆಗೂ ಇವತ್ತು ನಮ್ಮ ಹಾಸನ ಮಾರುಕಟ್ಟೆಯಲ್ಲಿ ಟೆಂಡರ್ ಆಗಿದೆ. ಅದರಲ್ಲಿ ಇನ್ನೊಂದು ಮಾರುಕಟ್ಟೆಯಾದ ಬೇಲೂರಲ್ಲಿ ಪ್ರತಿ 60 kg ಶುಂಠಿಗೆ ವಾಷಿಂಗ್ ಆ್ಯಂಡ್ ಡ್ರೈ 2400ಲಿಂದ ಹಿಡಿದು 2500ವರೆಗೂ ಟೆಂಡರ್ ಆಗಿದೆ ವಾಷಿಂಗ್ ಆ್ಯಂಡ್ ಡ್ರೈ. ಮತ್ತು ಮೈಸೂರಲ್ಲಿ ವಾಷಿಂಗ್ ಆ್ಯಂಡ್ ಡ್ರೈ ಪ್ರತಿ 60 kg ಬ್ಯಾಗಿಗೆ 2600ಲಿಂದ ಹಿಡಿದು 2700ವರೆಗೂ ಟೆಂಡರ್ ಆಗಿದೆ. ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಶಿವಮೊಗ್ಗದಲ್ಲಿ 2400ಲಿಂದ ಹಿಡಿದು 2500ವರೆಗೂ ಪ್ರತಿ 60 kg ಬ್ಯಾಗಿಗೆ ಇಂದಿನ ಬೆಲೆ ಟೆಂಡರ್ ಆಗಿದೆ. ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಉತ್ತರ ಕನ್ನಡ ಮಾರುಕಟ್ಟೆಯಾದ ಶಿರ್ಸಿಯಲ್ಲಿ 2200ಲಿಂದ ಹಿಡಿದು 2300ವರೆಗೂ ಪ್ರತಿ 60 kg ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿ ಟೆಂಡರ್ ಆಗಿದೆ. ಇನ್ನೊಂದು ಮಾರುಕಟ್ಟೆಯಾದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ತಾಲೂಕಾದ ಮುಂಡಗೋಡು ತಾಲೂಕಿನಲ್ಲಿ 2200ಲಿಂದ ಹಿಡಿದು 2300ವರೆಗೂ ಪ್ರತಿ 60 kg ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ಡ್ರೈ ಶುಂಠಿ ಟೆಂಡರ್ ಆಗಿದೆ. ಮತ್ತು ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪ್ರತಿ 60 kg ಬ್ಯಾಗಿಗೆ ವಾಷಿಂಗ್ ಆ್ಯಂಡ್ ಡ್ರೈ 2300ಲಿಂದ ಹಿಡಿದು 2500ವರೆಗೂ ಟೆಂಡರ್ ಆಗಿದೆ ಸ್ನೇಹಿತರೆ. ಈ ರೀತಿ ಹೊಸ ಶುಂಠಿ ದರ ಇಳಿಕೆ ಯಾವ ಕಾರಣಕ್ಕೆ ಆಗ್ತೈತೆ ಅನ್ನೋದನ್ನು ನೋಡಿದ್ರಿ.
ಬರುವ ದಿನಗಳಲ್ಲಿ ಹೊಸ ಶುಂಠಿ ದರ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತಾ ಅನ್ನುವ ಪ್ರಶ್ನೆ ನಮ್ಮ ರೈತರಿಗೆ ಕಾಡ್ತಾ ಇದೆ. ಸ್ನೇಹಿತರೆ, ಇದು ಹೊಸ ಶುಂಠಿ ದರ ನಾ ಮೊದಲನೇ ಹೇಳಿದಾಗೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಹೊರ ರಾಜ್ಯಗಳ ಶುಂಠಿ ಮತ್ತು ನಮ್ಮ ರಾಜ್ಯದ ಶುಂಠಿ ಏನಾಗ್ತಾ ಇದೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾಕ್ ಇರುವುದರಿಂದ ಈ ಮಧ್ಯವರ್ತಿಗಳು ಸ್ವಲ್ಪ ದಿನ ಈ ದರಗಳನ್ನ ಇಳಿಕೆ ಮಾಡಿರ್ತಾರೆ ಮತ್ತು ಮುಂದೊಂದು ದಿನ ಡಿಸೆಂಬರ್ ಆಗಲಿ ನವಂಬರ್ ಎಂಡಿಗೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ದರ ಏರಿಕೆ ಆಗುವ ಎಲ್ಲ ಸಾಧ್ಯತೆ ಇದ್ದು, ನಮ್ಮ ರೈತ ಮಿತ್ರರಿಗೆ ಹೇಳುವುದೇನಪ್ಪ ಅನ್ನೋದಾದರೆ ಹೆದರುವ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದರ ಏರಿಕೆ ಆಗುವ ಎಲ್ಲ ಸಾಧ್ಯತೆ ಇದ್ದು, ಸ್ನೇಹಿತರೆ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದ ನಾವು ಕಾಯುವಂಥ ಕೆಲಸ ಮಾಡಿದರೆ ಹೆಚ್ಚಿನ ಬೆಲೆ ಪಡಿಬೋದು. ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋನ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಎಲ್ಲರಿಗೂ ನಮ್ಮ ರೈತ ಬಾಂಧವರಿಗೆ ಮುಟ್ಟೋ ಹಾಗೆ ಶೇರ್ ಮಾಡಿ ಮತ್ತು ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಸಮಯ ಕೊಟ್ಟು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.